ಗೊತ್ತಾಗ್ತಿಲ್ಲ. ಮೊದಲಿದ್ರೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ ನಮಗೆ. ಯಾಕೆ ಅಂತಂದರೆ MLA ಇರು ಅಂತ ಅನ್ನೋದು ಇವ್ರು ಬಂದ ಮೇಲೆ ಗೊತ್ತಾಗ್ತದೆ MLA ಅವರೇ ಅಂತ. ನಮ್ಮ SC ಕಾಲೋನಿಯಲ್ಲಿ ನಾನು ಇವತ್ತುವರೆಗೂ ಅವ್ರು ಯಾರು ಬಂದರೂ ಪೂಜೆ ಮಾಡಿದ್ದು ನೋಡಿಲ್ಲ, ಕೆಲಸ ಆಗಿದ್ದು ನೋಡಿಲ್ಲ. ವಿಶೇಷವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮುಸಲ್ಮಾನ್ ಬಂಧುಗಳೇ, ನನಗಿವತ್ತು ಬಹಳ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕಾರ್ಯಕ್ರಮ ಸಂಜೆ. ಸಾಧತನ ಬರಲ್ಲ ಅಂತ ನಾನು ಹೇಳಿದ್ದೆ, ಹಣ ಬರಲ್ಲ, ನೆನ್ನೆ ಬರ್ತೀನಿ ಅಂತ, ಇವತ್ತು ಬೆಳಗ್ಗೆ ಬರ್ತೀನಿ ಅಂತೆ. ಆದರೆ ಭಗವಂತನ ಮೇಲೆ ನಾನಿಟ್ಟಿರ್ತಕ್ಕಂಥ ಭಕ್ತಿಗೆ ಇವತ್ತು ನಾನು ಈಗ ಬಹಳ ನನ್ನ ಅನುಭವ ಇದು ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಳ. ಹಾಗಾಗಿ ನಾನು ಬೇರೆ ಕಾರ್ಯದಲ್ಲಿ ಅದು ಹೋಗ್ಲೇಬೇಕಾಗಿದ್ದಂಥ ಕಾರ್ಯಕ್ರಮನ ಕ್ಯಾನ್ಸಲ್ ಮಾಡ್ಕೊಂಡು ಇಲ್ಲಿ ಬಂದಿದ್ದೀನಿ ಅಂದರೆ ಅದು ಭಗವಂತನ ಶಕ್ತಿ. ನಾನು ಈ ಅಲ್ಲನ ಪಾದಗಳಲ್ಲಿ ವಿನಂತಿಸ್ತಕ್ಕಂಥದ್ದು, ಈ ಉರುಸು ಪವಿತ್ರವಾಗಿರ್ತಕ್ಕಂಥ ವಿಶೇಷ ಇಡೀ ಕ್ಷೇತ್ರದಲ್ಲಿ ಶ್ಯಾಮಮಂಗ್ಳೂರು ಸರ್ವಧರ್ಮ ಸಮನ್ವಯತೆಯ ಒಂದು ಕೇಂದ್ರ ಸ್ಥಾನ ಅಂತ ತಪ್ಪಾಗ್ತದೆ. ಇಲ್ಲಿ ಉರುಸ್ಗೆ ಹೆಚ್ಚಿಗೆ ಸಹಕಾರವನ್ನ ಅವರೇ ಮುಂದೆ ನಿಂತು ಮಾಡ್ತಕ್ಕಂಥ ಸಂಪ್ರದಾಯವನ್ನು ಇಟ್ಕೊಂಡು ಬಂದಿರ್ತಕ್ಕಂಥದ್ದು ನಮ್ಮ ಹಂಚಿದಣ್ಣವರ ಕುಟುಂಬ. ಹಂಚಿದಣ್ಣವರ ಕುಟುಂಬ ಮತ್ತೆ ಹಂಚಿದಣ್ಣವರ ಕುಟುಂಬ ಅಂದ್ರೆ ಎಲ್ಲ ಹಿಂದೂಗಳು ಅವತ್ತು ಪರಸ್ಪರ ಸೇರಿ ಮುಸಲ್ಮಾನ್ ಬಂಧುಗಳ ಜೊತೆ ಭಾವೈಕ್ಯತೆಯನ್ನ, ಸಹಕಾರತೆಯನ್ನ, ಸಹಬಾಳ್ವೆಯನ್ನು ಎತ್ತಿಡಲಿಕ್ಕೆ ಎಲ್ಲರೂ ಪರಸ್ಪರ ಒಟ್ಟುಗೂಡಿ ಮಾಡ್ತಾ ಇರತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಇದು ಮುಂದೆ ಇದೇ ರೀತಿ ಮುನ್ನಡೆಯಲ್ಲಿ ನಾನು ಸದಾ ನಮ್ಮ ಸಮಾಜದ ಜೊತೆ ನಾನು ಯಾವತ್ತೂ ನಿಮ್ಮ ಸಮಾಜದ ಸೇವಕನಾಗಿರ್ತೀನಿ, ಶಾಸಕನಾಗಿರೋದಿಲ್ಲ. ಇಂಥ ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳು ಮತ್ತು ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಸರ್ವಧರ್ಮ ಸಮನ್ವಯತೆಯನ್ನು ಸಾರ್ತಕ್ಕಂಥ ಇವರು ನನ್ನ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಒಂದು ತೊಂದರೆ ಇದ್ದಂಗೆ ಮಧ್ಯದಿಂದ ನಡ್ಕೊಳ್ತಾ ಇದ್ದು ಮುಂದೆನೂ ಅದೇ ರೀತಿ ನಡೆಯಲಿ. ಅಲ್ಲ, ಈ ಸಾರಿನೂ ಸಹ ಮುಂದಿನ ದಿನಗಳಲ್ಲಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನತೆಗೆ ಒಳ್ಳೆಯ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನ ಕರುಣಿಸುವಂತಾಗಲಿ. ಈ ಭಾಗದಲ್ಲಿ ಒಳ್ಳೆ ಮಳೆ ಬೆಳೆ ಬಂದು ಸಕಾಲಕ್ಕೆ ಮಳೆ ಬಂದು ಯಾವುದೇ ಒಂದು ಪ್ರಕೃತಿಯ ಒಂದು ವಿಕೋಪಕ್ಕೆ ರೈತರು ಸಿಲುಕದೇ ಇರಲಿ. ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಮೊದಲ ರೀತಿ ಅಲ್ಲನ ಕೃಪೆಯಿಂದ ಒಳ್ಳೆಯದಾಗಬೇಕಾದ್ರೆ ಅವರೆಲ್ಲರಿಗೂ ಕಟ್ಕೊಂಡು ಎಲ್ಲರಿಗೂ ಇಂಥ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಅಲ್ಲ ಮತ್ತೆ ಎಲ್ಲ ನಮ್ಮ ಹಿಂದೂ ಮತ್ತೆ ಮುಸ್ಲಿಂನ ಪ್ರತಿಪಾದಿಸ್ತಕ್ಕಂಥ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಸಕಲ ದೇವತೆಗಳ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊಂಡು ನಾನು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸಿ ನನ್ನ ಮಾತುಗಳಿಂದ ಮಾತಾಡ್ತೀನಿ.
ನಮ್ಮ ಎಲ್ಲ ಕಮಿಟಿ ಪರವಾಗಿ ಸೌಲಭ್ಯವನ್ನು ಬಯಸ್ತಿದ್ದೀವಿ. ಕಮಿಟಿ ಪರವಾಗಿ ಎಲ್ಲ ದೇವರವ್ರಿಗೆ ಇನ್ನು ಆರೋಗ್ಯ ಕೊಡಲಿ, ಆಶೀರ್ವಾದ ಕೊಡಲಿ. ಇನ್ನು ಎಲ್ಲ ನಮ್ಮ ಶಾಪ್ಗಳು ನಮ್ಮ ನಿರ್ಮಲ ತಾಲೂಕಿಗೆ ಒಳ್ಳೆಯ ಅಭಿವೃದ್ಧಿ ಜಾಸ್ತಿ ಮಾಡಲಿ ಅಂದ್ಬಿಟ್ಟು ಸ್ವಲ್ಪ ಈ ಕಡೆ ಅಣ್ಣ ಒಂಚೂರು ಜಾಗ ಬಿಡಿ, ಸ್ವಲ್ಪ ಸರಿ. ಅದೇ ರೀತಿ ನಮ್ಮ NDA ಅಧ್ಯಕ್ಷರಾದ ಎನ್ ನಾರಾಯಣಗೌಡರು ಬಂದಿದ್ದಾರೆ. ಅವರು ಇವತ್ತು ಊರಿಸ್ ಕಾರ್ಯಕ್ರಮ ಆಚರಣೆ ಮಾಡ್ತಾ ಇದ್ದೀರಾ, ಹೇಗಿದೆ ಕಾರ್ಯಕ್ರಮದ ಆಯೋಜನೆಗಳು? ನಾವು ನಮ್ಮ ಈ ದರ್ಗಾದ ಹಜರತ್ ಹಿದಾಯತುಲ್ಲಾ ಶಾ ಖದ್ರಿ ಅವರ ವಾರ್ಷಿಕ ಉರುಸನ್ನು ಪ್ರತಿ ವರ್ಷ ಫೆಬ್ರವರಿ 21-22ನೇ ತಾರೀಕು ಆಚರಿಸ್ತೀವಿ. ನಿನ್ನೆ ಒಂದಿನ ಗಂಧ ಇರುತ್ತೆ. ನಿನ್ನೆ ರಾತ್ರಿ ಗಂಧ ಇತ್ತು, 12 ಗಂಟೆ 12ವರೆಗೂ ಮುಗೀತು. ಇವತ್ತು ಒಂದು ಕವಾಲಿ ಕಾರ್ಯಕ್ರಮವನ್ನು ಮಡಗಿದ್ದೀವಿ. ಇವತ್ತು 9-9:30ವರೆಗೆ ಕವಾಲಿ ಸ್ಟಾರ್ಟ್ ಆಗುತ್ತೆ. ಬೆಳಿಗ್ಗೆ 5 ಗಂಟೆವರೆಗೂ ನಡೀತದೆ. ಇದೇ ಥರ ನಾವು ವರ್ಷ ಆಚರಿಸ್ಕೊಂಡು ಬರ್ತಾ ಇದ್ವಿ. ಸುಮಾರು ಜನ ನಮ್ಮೆಲ್ಲ ತಾಲೂಕಿಂದ ತುಮಕೂರು, ದೊಡ್ಡಬಳ್ಳಾಪುರ, ಬೇರೆ ಹೊರಗಡೆಯಿಂದೆಲ್ಲ ಜನ ಇಲ್ಲಿ ಬಂದು ಸೇರ್ತಾರೆ. ಭಾಳ ಭಕ್ತಿವಾಗಿದ್ದು ನಮ್ಮ ದರ್ಗಾ ಇದು. ಭಾಳ ಜನಕ್ಕೆ ಒಳ್ಳೆಯದಾಗುತ್ತೆ ಅವರ ಆಶೀರ್ವಾದ. ಸರ್, MLA ಸಹಕಾರ ಹೇಗಿದೆ? MLA ಅವರು ಭಾಳ ನಮಗೆಲ್ಲ ಸಹಕಾರ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಇವ್ರಿಗೂ ನಮ್ಮ ಮುಸ್ಲಿಮ್ಸ್ವ್ರಿಗೂ ಅಷ್ಟೇ ಈಗಾಗಲೇ ಹೆಚ್ಚು ಕಮ್ಮಿ 2 ಕೋಟಿ ಸ್ಯಾಂಕ್ಷನ್ ಮಾಡಿಸಿ ನಮ್ಮ ಮುಸ್ಲಿಮರಿಗೆ ಒಂದು ಶಾದಿ ಮಾಲನ್ನು ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ ನಮ್ಮ ತ್ಯಾಮೂರಿನಲ್ಲಿ ಮೈನಾರಿಟಿಯಿಂದ 1.5 ಕೋಟಿ ದುಡ್ಡನ್ನು ಹಾಕ್ಸಿದ್ದಾರೆ. ಅದು ಎಲ್ಲ ನಾವು ಮೊನ್ನೆ ಕೇಳಿಕೊಂಡು ಪೂಜೆ ಮುಗಿಸ್ಬಿಡಿ, ನಮ್ಮ ರಂಜಾನ್ ತಿಂಗಳು ಬರ್ತಾಯಿದೆ ಅಂತಕ್ಕೆ ಅವರು ಇಲ್ಲ ನಾನು ನಮ್ಮ ಜಮೀರ್ ಅಹಮದ್ನ ಕರ್ಕೊಂಬಂದು ಇಲ್ಲಿ ಪೂಜೆ ಮಾಡ್ತೀನಿ ಅಂತ ಅವರು ಹಬ್ಬ ಆದಮೇಲೆ ಹೇಳಿದ್ದಾರೆ. ನಾವು ಏನು ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ. ಯಾವುದೇ ಕೆಲಸಗಳಿಗೂ ಅವರು ಮಾಡ್ಕೊಂಡು ಬಂದಿದ್ದಾರೆ. ಮುಂದೆನೂ ಮಾಡ್ತಾರೆ ಅಂತ ನಾವು ನಂಬಿದ್ದೀವಿ. ಎಷ್ಟು ಸಾವಿರ ಜನ ಸೇರೋ ನಿರೀಕ್ಷೆ ಇದ್ದಾರೆ ಸರ್ ಇವತ್ತಿನ ದಿವಸ? ಇವತ್ತು ಹೆಚ್ಚು ಕಮ್ಮಿ ಒಂದು 2,000 ಜನ ಸೇರ್ತಾರೆ. ದರ್ಗಾದ ಏನಾದರೂ ವಿಶೇಷತೆ ಇದೆಯಾ ಸರ್? ಪವಾಡ ಆಗ್ತದೆ. ನಮ್ಮ ಸುಮಾರು ಕಾಲದಿಂದ ನಾವು ಮಕ್ಕಳಿಂದ ಕೇಳಿದ್ದೀವಿ. ಅವರು ಭಾಳ ನಮಗೆ ಆಶೀರ್ವಾದ, ನಾವೆಲ್ಲರಿಗೂ ನಮ್ಮ ದೊಡ್ಡವರನ್ನ ಇಲ್ಲಿ ನಾವು ನಂಬೋರಿಗೆ ನಮ್ಗೆ ಯಾವತ್ತೂ ಅವರು ಬಿಟ್ಕೊಡಿಲ್ಲ. ನಮ್ಗೆ ಏನು ಕೇಳಿದ್ರು ನಾವು ಒಳ್ಳೆಯದಾಗಿದೆ ನಮಗೆಲ್ಲ. ನಮಗೆ ಭಾಳ ಈ ದರ್ಗಾದ ಮೇಲೆ ಭಾಳ. ತಮ್ಮ ಹೆಸರು ಸರ್? ನಾನು ಸಾದಾತುಲ್ಲಾ ಅಂತ, ತ್ಯಾಮುಲ್ ಮಾಜಿ ಅಧ್ಯಕ್ಷ, ತ್ಯಾಮುಲ್. ಖುಷಿಯಾಗಿದೆ. ನಮ್ಮ ಏರಿಯಾಕ್ಕೆ ನಾವು MLA ಬರೋದು ನಮ್ಗೆ ಒಳ್ಳೇದಲ್ವಾ, ಖುಷಿಯಾಗಿದೆ. ಅದಲ್ಲದೆ ಮೊನ್ನೆ ಬೇರೆ ಒಂದು ವಾರದ ಹಿಂದೆ ಬಂದಿದ್ದರು. ನಮ್ಮ SC ಕಾಲೋನಿಗೆ 1.5 ಕೋಟಿ ಇದು ಅನುದಾನ ಹಾಕಿದ್ರು. ಅನುದಾನದ ಗುದ್ದಿ ಪೂಜೆಗೆ ಬಂದಿದ್ರು. ಪೂಜೆ ಮಾಡ್ಕೊಂಡು ಹೋಗೋರೆ ಆಮೇಲೆ ಕೆಲಸ ಇನ್ನೇನು ಸ್ಟಾರ್ಟ್ ಆಗ್ತದೆ. ಎಲ್ಲ ನೆಲಮಂಗಲದಲ್ಲಿ ಎಲ್ಲ ಊರುಗಳು ಕಂಡ್ರೂ ಇಷ್ಟ. ಅದಕ್ಕೋಸ್ಕರ ಎಲ್ಲ ಊರಲ್ಲೂ ಕೆಲಸ ನಡೀತಾ ಇದೆ, ಕೆಲಸ ಮಾಡಿಸ್ತಾ ಇದ್ದಾರೆ. ನಮ್ಮ ತ್ಯಾಮಗೊಂಡ್ಲು ಅಂತಲ್ಲ, ಹೆಚ್ಚಿಗೆ ತ್ಯಾಮಗೊಂಡ್ಲು ಅಂತ ನಿಮ್ಗೆ ಅನಿಸಿರ್ಬೋದು. ಎಲ್ಲರಿಗೂ ಇಷ್ಟ. ಮೊದಲಿದ್ರೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ ನಮಗೆ. ಯಾಕೆ ಅಂತಂದರೆ MLA ಇರುವಂತ ಅನ್ನೋದು ಇವ್ರು ಬಂದ ಮೇಲೆ ಗೊತ್ತಾಗ್ತದೆ MLA ಅವರೇ ಅಂತ. ನಮ್ಮ SC ಕಾಲೋನಿಯಲ್ಲಿ ನಾನು ಇವತ್ತುವರೆಗೂ ಅವ್ರು ಯಾರು ಬಂದರೂ ಪೂಜೆ ಮಾಡಿದ್ದು ನೋಡಿಲ್ಲ, ಕೆಲಸ ಆಗಿದ್ದು ನೋಡಿಲ್ಲ. ನಾನು ಅಧ್ಯಕ್ಷ ಆಗಿರೋ ಟೈಮಲ್ಲಿ ವರ್ಲ್ಡ್ ಬ್ಯಾಂಕು ದುಡ್ಡಿತ್ತು, ಅದರಲ್ಲಿ ಕೆಲಸ ಆಗಿತ್ತು. MLA ಇಂದ ಏನೂ ಕೆಲಸ ಆಗಿರಲಿಲ್ಲ ನಮಗೆ. ಈ MLA ಬಂದಮೇಲೆ ನಮಗೆ ಕೆಲಸ ಇದಲ್ದೇ ಅಂಬೇಡ್ಕರ್ ಭವನ ಕಟ್ಟಕ್ಕೂ ಅನುದಾನ ಬಿಡುಗಡೆ ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ನೆಲಮಂಗಲ ಅಭಿವೃದ್ಧಿ ಸೆಂಟರ್ ಮಾಡ್ತಾರೆ. ನನ್ನ ಹೆಸರು ವಾಸುದೇವ್ ಅಂತ, ಬಗರ್ಹುಕುಂ ಕಮಿಟಿ ಮೆಂಬರು, ಮಾಜಿ ಅಧ್ಯಕ್ಷ.